दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने। और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन सुबह 12:40 से दोपहर 1 बजे तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಜಗತ್ತು ದೊಡ್ಡ ಡ್ರಾಮಾ ಮಾಡಕ್ಕೆ ಹೊಂಟಿರುತ್ತೆ. ಅದ್ರಾಗ ಮತ್ತೊಂದು ದೊಡ್ಡ ಡ್ರಾಮಾ, ಮತ್ತು ಆ ಡ್ರಾಮಾದಾಗ ಇನ್ನೊಂದು ಡ್ರಾಮಾ, ಒಂದು ನಾಟಕ ಮಂಚು. ಈ ಜಗತ್ತು ಒಂದು ರಂಗ ಮಂಚಿದೆ. ಏನಿದೆ? ಆ ಮಂಚು ವೇದಿಕೆ ಇದೆ. ಅದರಲ್ಲಿ ಮತ್ತೊಂದು ಇಷ್ಟು ಬಹಳಷ್ಟು ಛಲ ಕಪಟ, ಕುಟಿಲತೆ, ಈ ಜಗತ್ತಿನ ಜೀವಿಗಳದ್ದು ವಿಚಿತ್ರತೆನೇ ಬೇರೆ ಐತೆ. ಏನೈತೆ? ಈ ಜಗತ್ತೇ ಭಾಳ ವಿಚಿತ್ರ ಐತೆ. ಅದು ಮೊದಲೇ ಇದ್ದದ್ದು. ಅದಕ್ಕೆ ಮತ್ತಷ್ಟು ಏನಂತೀರಲ್ರಿ, ಅಮೃತ ಬಳ್ಳಿ ಅಂತ ಒಂದು ಐತೆ, ಕೇಳಿದ್ರನ? ಅದು ಕೈ ಇರ್ತದಂತೆ. ಏನಿರ್ತದೆ? ಅದು ಒಂದು ವೇಳೆ ಬೇವಿನ ಮರದ ಮೇಲೆ ಹತ್ತಿದ್ರೆ ಇನ್ನಷ್ಟು ಕೈ ಆಗ್ತದಂತೆ. ಏನಾಗ್ತದಂತೆ? ಅದೇ ನೋಡ್ರಿ, ಈ ಜೀವಿಗಳು ಸ್ವಭಾವದಿಂದಲೇ ಸಂಸಾರದಲ್ಲಿ ಇದ್ದವೆಲ್ಲ ಛಲ ಕಪಟ ಮಾಯಾ ಮಿಥ್ಯ ನಿಧಾನ ಇದರಿಂದ ತುಂಬಿ ತೊಳ್ಕೊಂಡವ. ಮತ್ತು ಅದಕ್ಕೊಂದಿಷ್ಟು ಇನ್ನಷ್ಟು ಚಿನ್ನ ಹೊಳೆಯ ವಸ್ತು, ಹೌದಾ? ಮತ್ತು ಅದನ್ನು ಸ್ವಲ್ಪ ಉಜ್ಜಿದ್ರೆ ತೊಳೆದ್ರೆ ಇನ್ನಷ್ಟು ಹೊಳಪು ಬರ್ತದೆ. ಏನಾಗ್ತದೆ? ಅದೇ ಥರ ನಮ್ಮಲ್ಲಿರೋಂಥ ಈ ರಾಗ ದ್ವೇಷಗಳನ್ನು ಇದು ಎಂದೂ ಅನಂತ ಕಾಲದಿಂದ ಖಾಲಿ ಆಗೇ ಇಲ್ಲ. ಮತ್ತು ಅದಕ್ಕೆ ಒಂದು ಸುಳ್ಳನ್ನು ಸತ್ಯ ಮಾಡೋಕ್ಕೆ 100 ಸುಳ್ಳು ಹೇಳ್ತಾರಂತೆ. ಎಷ್ಟು ಸುಳ್ಳು ಹೇಳ್ತಾರಂತೆ? 100 ಸುಳ್ಳು ಹೇಳ್ರಿ, 1000 ಹೇಳ್ರಿ, ಲಕ್ಷ ಹೇಳ್ರಿ, ಕೋಟಿ ಹೇಳ್ರಿ, ಸುಳ್ಳೇ. ಅದು ಸತ್ಯ ಆಗೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅದೇ ಪ್ರಕಾರ ಧರ್ಮನೇ ಇರ್ತದೆ, ಅಧರ್ಮನೇ ಇರ್ತದೆ. ಎಂದೂ ಅಧರ್ಮ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಾದರೆ ಬಹಳಷ್ಟು ಜನ ಅದನ್ನು ಆಚರಿಸ್ತಾರ್ರಿ ಮಹಾರಾಜರೇ. ಜಗತ್ತಾಗ ಏನು ಮಾಡ್ತಾರೆ? ಕೋಟಿಗಟ್ಟಲೆ ಜನರೆಲ್ಲ ಅಧರ್ಮವನ್ನೇ ಆಚರಿಸ್ತಾ ಇದ್ದಾರೆ. ಅನಂತ ಜೀವಿಗಳು ಆಚರಿಸ್ಬೋದು, ಅದು ಧರ್ಮ ಆಗೋಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ? ಅದು ಅಧರ್ಮನೇ ಇರ್ತದೆ, ಧರ್ಮನೇ ಇರ್ತದೆ. ಏನಿರ್ತದೆ? ಅದು ಯಾರು ಆಚರಿಸಲಿ ಅಥವಾ ಬಿಡಲಿ, ಏನಾಗಲಿ, ಯಾರು ಅದನ್ನು ಆಚರಿಸಲ್ಲ ಅಂತೇಳಿ ಅದು ಅಧರ್ಮ ಆಗೋಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ? ಈ ಜಗತ್ತು ಹಾಗೆ ಆಗಿದೆ. ಅದಕ್ಕಾಗಿ ಕೆಲವು ಸರಿ ನೋಡಿದ್ರೆ ನಮಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಅನ್ನಿಸ್ತದೆ, ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸೋರಿಲ್ಲ. ನಮ್ಮಲ್ಲಿ ಶಾಸ್ತ್ರದಾಗ ಹೇಳಾರ, ನಮ್ಮ ಆಚಾರ್ಯ ಶ್ರೀಗಳು ಯಾವಾಗ ಇದೆ ಹೇಳ್ತಾರೆ, ಒಂದು ಆದೇಶ ಆದಮೇಲೆ ಇನ್ನೊಂದು ಆದೇಶ ಪಾಲನೆ ಆದರೂ ಮುಂದಿನ ಆದೇಶ ಕೊಡಬೇಕಂತೆ. ಏನು ಕೊಡ್ಬೇಕಂತೆ?
ಇಲ್ಲದೇ ಇದ್ದರೆ ಅದಕ್ಕೆ ಒಂದಕ್ಕೆ ಆದೇಶ ಅದು ಮೊದಲು ಕೊಟ್ಟಿದ್ದೇ ಆಗಲ್ಲ ಅಂದ್ರೆ ಇನ್ನೊಂದು ಆದೇಶ ಮಾಡೋಕ್ಕೆ ಹೋದ್ರೆ ಇದು ಕೊಡೋರದೇ ತಪ್ಪಂತ. ಯಾರ್ದ? ಯಾಕೆಂದರೆ ಅದರದ್ದು ಮಹತ್ವ ಏನೂ ಇಲ್ಲ, ಏನಿಲ್ಲ ಜಗತ್ತಲ್ಲಿ. ಅದಕ್ಕಾಗಿ ಕೆಲವು ಸರಿ ಅಂತ ಸುಮ್ಮನೆ ಏನು ಹೇಳೋದೇ ಬಂದ್ ಮಾಡೋದು ಒಳ್ಳೆಯದು ಅನ್ನಿಸ್ತದೆ. ಕೆಲವು ಸರಿ ಮತ್ತು ಇರಲಿ ಬಿಡು, ಒಬ್ಬರಾದರೂ ಕಲ್ಯಾಣ ಮಾಡ್ಕೊಳ್ಳಿ, ಏನಾಗಲಿ. ನಮಗೆ ಒಬ್ರಿಗೂ ಪಾಪದಿಂದ ಭಯ ಇಲ್ಲ. ಒಟ್ಟಿನಲ್ಲಿ ಏನಾಗಿತ್ತೆ? ಪಾಪ ಕಾರ್ಯದಿಂದ ಭಯ ಹೋಗಿಬಿಟ್ಟೈತೆ. ಏನೋಗಿಬಿಟ್ಟೈತೆ? ಮೊದಲು ಪಾಪ ಮಾಡ್ತಿದ್ರು, ಪಾಪ ಮಾಡಿ ನಾನು ಪಾಪ ಮಾಡೀನಿ ಅಂತ ತಿಳಿತಿದ್ರು. ನಾನು ಪಾಪಿ ಇದ್ದೀನಪ್ಪ ಭಗವಂತ ಅಂದರೆ ಇವತ್ತು ಪಾಪ ಮಾಡ್ಕೊಂಡು ತಮ್ಮಷ್ಟಕ್ಕೆ ತಾವು ಭಾಗ್ಯಶಾಲಿಗಳಂತ ತಿಳಿದಾರ. ಏನು ತಿಳಿದಾರ? ಅವ್ರಿಗೇನು ಹೇಳೋ ಕೆಲಸ ಇಲ್ಲ. ಯಾಕೆ ಅಂತಂದ್ರೆ ಅವರು ಅದು ಮಾಡೇನ ಅದನ್ನೇ ಭಾಗ್ಯಶಾಲಿ ಅಂದಾರ. ಮತ್ತು ಇನ್ನೆಲ್ಲಿ ಅವನ ಜೀವನ ಉನ್ನತಿ ಆಗೋದಾದರೂ ಯಾವಾಗ? ಆದರೆ ಇವತ್ತು ಜಗತ್ತಿಂದ 190% ಎಲ್ಲರಲ್ಲೂ ಇದೇ ಆಗಿದೆ. ಏನಾಗಿದೆ ಅಂತಂದರೆ ಆ ವಸ್ತು ಕಡೆ ಆಸಕ್ತಿ ಕಳ್ಕೊಂಡು ಬಿಟ್ಟಾರೆ. ನಾನು ಇದರಿಂದ ಏನಾದರೂ ಮುಕ್ತನಾಗಬೇಕು, ಆ ಕುತೂಹಲ, ಆ ಒಂದು ಪವಿತ್ರ ಭಾವನೆ ಇಲ್ಲ. ಸುಮ್ಮನೆ ಹೇಳೋದಷ್ಟೇ ಆಗೈತಿ, ಅರ್ಥ ಏನೂ ಇಲ್ಲ. ಹೇಳಿದ್ದಕ್ಕೆ ನಿನ್ನೆ ಹೇಳಿದವು ನೀರು ಸೋಸಕ್ಕೆ ಬರ್ರಿ ನೋಡ್ರಿ ಅಂತ ಎಷ್ಟು ಜನ ಬಂದ್ರಿ ಇವತ್ತು. ಅಂದ್ರೆ ನಮಗೆ ಪಾಪದಿಂದ ಭಯ ಇಲ್ಲ. ಒಟ್ಟಿನಲ್ಲಿ ಏನಿಲ್ಲ, ನಮಗೆ ಟೈಮ್ ಇರಲ್ರಿ ಮಹಾರಾಜರೇ, ನಮ್ಗೆ ಆ ಕೆಲಸ ಇತ್ತು. ನಿಮಗೆ ಕೆಲಸ ಜೀವನ ಎಲ್ಲ ಇರ್ತೈತಿ. ಯಾವಾಗ ಇರ್ತೈತೆ? ಯಾಕೆಂದ್ರೆ ನಾ ಪಾಪ ಕಾರ್ಯ ಎಲ್ಲಿ ಆಗ್ತದ ನನಗೆ ಆ ಪಾಪದಿಂದ ಭಯ ಇಲ್ಲಲ್ಲ, ಏನಿಲ್ಲ. ನಿಮಗೆ ಆ ಪಾಪದಿಂದ ಭಯ ಇದ್ದರೆ ಎಲ್ಲದನ್ನು ಹುಡುಕ್ತಾರೆ. ಯಾಕೆ ಅಂತಂದ್ರೆ ನಮಗೆ ಕೆಲವೊಂದು ಗೊತ್ತಿರಲ್ಲ. ಗೊತ್ತಿಲ್ಲದೆ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ನೀವು ಸ್ಕೂಲಿಗೆ ಯಾಕೆ ಹೋಗ್ತೀರಿ? ಯಾವ ಉದ್ದೇಶಕ್ಕಾಗಿ ಹೋಗ್ತೀರಿ? ನಮಗೆ ಗೊತ್ತಿಲ್ಲದಿದ್ದ ವಿಷಯನ ನಾವು ಕಲಿತ್ಕೊಳ್ಳೋಕೆ. ನಮಗೆ ಭಾಷಾ ಜ್ಞಾನ ಗೊತ್ತಿಲ್ಲ, ಸಾಹಿತ್ಯದ ಗೊತ್ತಿಲ್ಲ, ಅಕ್ಷರದ ಜ್ಞಾನ ಗೊತ್ತಿಲ್ಲ, ಮತ್ತು ಮುಂದೆ ಸಿದ್ಧಾಂತದ ಜ್ಞಾನ ಗೊತ್ತಿಲ್ಲ. ಯಾವ ವಿಧಿಯಿಂದ ಯಾವ ಕಾರ್ಯ ಮಾಡಬೇಕು ಅದನ್ನು ತಿಳ್ಕೊಳ್ಳೋಕ್ಕಾಗಿ ನಾವು ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂದ್ರೆ ನಮಗೆ ಆ ಒಂದು ಆಸಕ್ತಿ, ನಾನು ಪಾಪದಿಂದ ದೂರ ಆಗಬೇಕು. ಮೊದಲೇ ನೋಡ್ರಿ ಎಷ್ಟೆಷ್ಟು ದೂರ ಕಾಲ ನಡ್ಕೊಂಡು ಹೋಗ್ತಿದ್ರು ಹಿಂದಿನವರಿಗೆ. ಈಗ ನಿಮ್ಗೆ ಕೆಲಸ ಭಾಳ ಆಗ್ಯವನು. ಒಬ್ಬೊಬ್ಬರಿಗೆ 10, 15, 20 ಮಕ್ಕಳು ಇರ್ತಿದ್ರು, ಪುತ್ರಿಯರು ಇರ್ತಿದ್ರು, ಕೈಯಲ್ಲಿ ಬೀಸ್ತಿದ್ರು. ಅವ್ರಿಗೆ ಟೈಮ್ ಎಲ್ಲಿಂದಿತ್ತು? ನಿಮಗೆ ಬೇರೆ ಪಾಪ ಕಾರ್ಯ ಮಾಡೋದ್ರಾಗ ಟೈಮ್ ಕಲಿಬೇಕಲ್ಲ. ಏನು ಮಾಡ್ಬೇಕ? ಪಾಪ ಕಾರ್ಯ ಮಾಡೋಕ್ಕೆ ಟೈಮ್. ಈಗ ಮತ್ತೆ ಅಷ್ಟು ಜನರಿಗೆ ಇದೈತಂತೆ ಟೈಮ್. ನನಗೂ ಕೇಳ್ತಾರೆ, ಮಹಾರಾಜರೇ ನೀವು ಟೈಮ್ ಪಾಸ್ ಹೆಂಗೆ ಮಾಡ್ತೀರಿ ಅಂತ. ಟೈಮ್ ಪಾಸ್ ಹೆಂಗೆ ಆಗ್ತದೆ ನಿಮ್ಮದು ಅಂತ. ಆ ಮುಂದೆ ಮನೆ ಮುಂದೆ ಒಂದು ಟಿ ವಿಲಿ ಒಂದು ಪಿಕ್ಚರ್ ನೋಡೋಕೆ ಕೂತ್ರಂದ್ರೆ 3 ಗಂಟೆ ಟೈಮ್ ಕಳೀತಾರೆ. ಒಂದು ಸೀರಿಯಲ್ ನೋಡೋಕ್ಕೆ ಕುಂತರು ಅಂದ್ರೆ ಏನೋ ಕಾರಣವಶ ಕೇಳಲ್ಲ ಅಂದ್ರೆ ಇನ್ನೊಂದು ದಿನ ಕೇಳ್ತಾರಂತೆ. ಆ ಪಾಪವನ್ನು ಕೇಳಕ್ಕೆ ಮತ್ತೊಬ್ಬರ ಮನೆಗೆ ಹೋಗ್ತಾರಂತೆ. ಈಗ ಹೋಗೋದು ಬೇಡ ಮಹಾರಾಜರೇ, ಎಲ್ಲ ಅಲ್ಲೇ ಆಗಿರ್ತದಂತೆ. ನೀವು ಬೇಕಾದದನ್ನ ಯಾವಾಗ ಬೇಕಾದರೂ ತಕ್ಕೊಂಡು ನೋಡ್ರಿ. ನಾವೊಂದು ಪಾಪ ಕಾರ್ಯದಿಂದ ಬದುಕಬೇಕಂತಿಲ್ಲ. ಆ ಪಾಪ ಕಾರ್ಯ ಮಾಡೋಕ್ಕೆ ನಾವು ಬೇಕಷ್ಟು ಮಾಡ್ಕೊತೀವಿ. ಎಷ್ಟು ದೊಡ್ಡ ಗಾಡಿ ಐತಲ್ಲ ಅಷ್ಟು ದೊಡ್ಡದು ಇದು ಮಾಡ್ಕೊತೀವಿ. ಏನು ಮಾಡ್ಕೊತೀವಿ? ಟಿ ವಿ ಹೋತೀಗ LED ಎಲ್ಲಿಡ್ಬೇಕಿನ್ನು? LED ಅಂದರೆ ಎಲ್ಲಿಡ್ಬೇಕು ಅದನ್ನ? ಹಾಂ ಬಂದೈತಂತೆ. ಗಾಡಿ ಎಷ್ಟು ದೊಡ್ಡದೈತೆ ಅಷ್ಟು ದೊಡ್ಡದು ಹಾಕ್ಕೊಂಡಾರಂತ. ಅದಕ್ಕೆ ನೋಡ್ರಿ ನಮ್ಮ ಬುದ್ಧಿ ಎಷ್ಟು. ಏನಾದರೂ ಒಂದು ಒಳ್ಳೆ ಕೆಲಸ ಹೇಳಿದ್ರೆ ನಾನೊಂದು ಇಂಥದ್ದು ಕೆಲಸ ಒಳ್ಳೇದು ಮಾಡಿ ಇಟ್ಕೊಳ್ಳೋಣ. ಒಂದು ಬಟ್ಟೆ ನೀರು ಸೋಸೋಕೆ ಒಂದು ಬಟ್ಟೆ ಇಟ್ಕೊಂಡಿಲ್ಲ. ಈಗ ಒಂದು ಹುಟ್ಟು ಬಂದಿತ್ತಂತ. ಚಾ ಸೋಸೋ ಹುಟ್ಟ ಅದ್ರಾಗೆ ಸೋಸೋದು ಆತು.
ಅಂದ್ರೆ ಅದಕ್ಕೆ ಬಟ್ಟೆಗೆ ದುಡ್ಡು ಕೊಡೋರು ಯಾರು? ಅಲ್ಲಿ ಇದರಲ್ಲಿ ತುಂಬಿ ಇಟ್ಕೊಂತಾರ. ಅಂದ್ರೆ ನಮಗೆ ಪಾಪ ಕಾರ್ಯದಿಂದ ನಾನು ಬದುಕುಳಿಬೇಕು, ನಾನು ಈ ಪಾಪದಿಂದ ದೂರ ಆಗಬೇಕು ಅನ್ನೋದು ಭಯ ಹೋಗಿದೆ. ಅದು ಶಾಸ್ತ್ರದಲ್ಲಿ ಹೇಳ್ತಾರೆ, ಇದಕ್ಕೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಯಾವ ಜೀವಕ್ಕೆ ದುರ್ಗತಿ ಆಗೋದು ನಿಶ್ಚಿತ ಇದೆಯಾ ಆ ಜೀವಕ್ಕೆ ನೀವು ಯಾವುದೂ ಬೇಕಾಗಿಲ್ಲ. ಯಾಕೆ ಅಂತಂದರೆ ಅದು ಇಲ್ಲಾದ್ರೆ ಅವನು ತನ್ನ ದಾರಿ ಹುಡುಕ್ತಾನೆ. ಅದಕ್ಕೆ ತಿಂಗಳ ಎಷ್ಟ 500 ರೂಪಾಯಿ? ಹಾಂ 300. ಎಲ್ಲ ಗೊತ್ತೈತೆ ನೋಡ್ರಿ, ಎಲ್ಲ ಗೊತ್ತೈತಿ. ಅದಕ್ಕೆ ಮಾತ್ರ ಅದು ಎಷ್ಟು ಒಂದು ತಿಂಗಳು ಬರಲ್ಲಂತೆ. 27 ದಿನ 28 ದಿನ ಆತಂದ್ರೆ ಬಂದು ಆಗಿಬಿಡ್ತೈತಂತೆ. ಅದಕ್ಕೆ ಮೊದಲೇನ ತುಡ್ಬೇಕು ಅಂತ ಗೊತ್ತಿರ್ತೈತೆ. ಅದು ಕಲ್ತಿರ್ತಾನೆ. ಈ ಮಾನವ ನೋಡ್ರಿ ಪಾಪ ಮಾಡೋದನ್ನು ತನ್ನ ಜೀವನದಲ್ಲಿ ಇದನ್ನೆಲ್ಲ ಕಲ್ತ್ಕೊಂಡಿದ್ದಾನೆ. ಯಾರು ಹೇಳ್ಕೊಟ್ಟಿದ್ರು ಅದನ್ನ? ಯಾರು ಹೇಳ್ಕೊಟ್ಟಿದ್ರೆ? ಇದು 28 ದಿನದಾಗ ನೀವು ಬಂದಾಗ್ತದೆ, ಬ್ಯಾಗ್ ಅದನ್ನ ಮೊದಲು ತುಂಬ್ರಿ ದುಡ್ಡ, ಅದನ್ನು ತುಂಬಿಕೊಡ್ತಾರೆ. ಅದಕ್ಕೆ ನಾವು ಬಡವರಲ್ಲ, ಅದಕ್ಕೆ ನಮಗೆ ಬಂದಾಗ್ತದೆ ಆವಾಗ ಬೇಗ ಅಂದ್ರೆ ನಮಗದು ಅಷ್ಟು ಬೇಕಾದಂಥ ವಸ್ತು. ಇದು ನಮಗೆ ಬ್ಯಾಡ್ದಿದ್ದ ವಸ್ತು, ಇದು ಔಟ್ ಆಫ್ ಕೋರ್ಸ್. ಅದು ಬಂದಾಗ್ತದೆ, ಅದು ಮಾತ್ರ ನಿಮಗೆ ಗೊತ್ತೈತೆ, ಅದು ಬಂದಾಗ್ತದೆ, ಅದಕ್ಕೆ ತುಂಬಿಕೊಳ್ಬೇಕಂತ. ಇಲ್ಲಿ ನಾನು ಧರ್ಮದ ನನ್ನ ಭವಿಷ್ಯ ಮುಂದೆ ಅಂಧಕಾರದಲ್ಲಿ ಹೋಗ್ತದೆ, ನಾನು ಅದಕ್ಕಾಗಿ ಏನಾದರೂ ಒಳ್ಳೇದು ಮಾಡ್ಕೊಳ್ಬೇಕು ಅನ್ನೋದು ದಾನ, ವ್ರತ, ನಿಯಮ, ಪೂಜೆ, ಧರ್ಮ ಇದು ಮಾಡಬೇಕು ಅಂದರೆ ಮಂದಿರಕ್ಕೆ ಹೋಗಿದ್ದೆ, ಯಾರೋ ಹಿಂಗಂದ್ರು ನಾಳಿಂದ ನಾವು ಮಂದಿರಕ್ಕೆ ಬರಲ್ಲ. ನಾವು ಪಡ್ಗಾನ ಮಾಡಿದವು ಮಹಾರಾಜರೇ ನಮ್ಮ ಕಡೆ ನೋಡೇ ಇಲ್ಲ. ಹೋಗ್ಲಿ ಅವ್ರು ಎಲ್ಲರೂ ಹೋಗ್ಕೊಳ್ಳಿ, ನಮಗೇನು, ನಾವೇನು ಪಡ್ಗಾನ ಮಾಡಲ್ಲ ನಾಳಿಂದ. ಆಯ್ತು, ಮುಗೀತು ಕೆಲಸ. ಆದರೆ ಬಾಕಿದ್ದು ನಮಗೆ ಇವೇ ಎಲ್ಲ ನಮಗೆ ಗೊತ್ತಿರ್ತದೆ ಹೊರತು ಬೇರೆ ನಾವು ಒಳ್ಳೆಯದನ್ನು ವಿಚಾರ ಅಷ್ಟು ಸಮಯ ತಕ್ಕಾದರೂ ನನ್ನ ಧರ್ಮ ಧ್ಯಾನ ಆತ ಇಲ್ಲ. ಏನು ವಿಚಾರ ಮಾಡಲ್ಲ? ಬೆಳಗ್ಗೆ ಎದ್ದು ಮುನಿಗಳ ಆಹಾರಕ್ಕೆ ಬರತಕ್ಕ ಭಗವಂತನ ಪೂಜೆ ಮಾಡಿಕೊಂಡು ನೀವು ಶುದ್ಧ ಅಡುಗೆ ಮಾಡಿದ್ರಿ, ಅಡುಗೆ ಮಾಡೋಕ್ಕೆ ಭಾವನೆ ಮಾಡಿದ್ರಿ, ಮುನಿಗಳಿಗೆ ಆಹಾರ ಕೊಟ್ಟು ಊಟ ಮಾಡಬೇಕು ಅಂತ. ಎಲ್ಲಿ ತಕ್ಕ ಮುನಿಗಳ ಆಹಾರಕ್ಕೆ ಹೋಗ್ತಾರೋ ನೀರಿಲ್ಲ, ಏನು ಮಾಡ್ಬೇಕು ಮಹಾರಾಜರೇ? ಒಂದು ಮಳೆ ನೀರಿನ ಟ್ಯಾಂಕಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಬೇಡ, ಅದು ನಮಗೆ ಬೇಡ. ಏನು ಬೇಡ? ನಾನು ಪಾಪದಿಂದ ಬದುಕಬೇಕು ಅಂತಕ್ಕಂಥ ಒಂದು ಭಾವನೆ ಯಾರಲ್ಲೂ ಹುಟ್ಟೇ ಇಲ್ಲ. ನಾವೇನು ಪಾಪ ಮಾಡಿಲ್ಲ, ನಾವೆಲ್ಲ ಹಾಲಿನಿಂದ ತೊಳೆದವರು. ಹಿಂದಿಲ್ ಅಂತಾರೆ ದೂದ್ ಸೆ ದುಲೆ ಹುಯೆ. ನಾವು ಹಾಲಿಂದ ತೊಳೆದವ್ರು, ನಾವೇನು ಪಾಪ ಮಾಡಿವು? ಈಗ ಕೇಳ್ರಿ, ನಾವೇನು ಮಾಡಿವು? ದೇವರು ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಾನ? ಆ ದೇವರು ಬೇಡ ನಮಗಿನ್ನು, ಆ ಗುರುಗಳು ಬೇಡ ನಮಗೆ. ಎಲ್ಲ ಗೊತ್ತೈತಿ ನಮ್ಗೆ, ಇವರು ಎಲ್ಲ ಅವರೇ ಇದಾರ. ಆಯ್ತು ಅಂತ ಅಂದರೆ ನಮ್ಮಲ್ಲಿ ಇಂಥವೇ ಬುದ್ಧಿ ಹುಟ್ಟುತ್ತವ. ಯಾಕೆ ಹುಡ್ತಾವ ಅಂದ್ರೆ ಎಲ್ಲ ಟೈಮ್ ಐತೆ. ನಮ್ಮ ಹಿಂದಿನವರು ಕೈಯಿಂದ ಬೀಸಿ ರೊಟ್ಟಿ ಮಾಡುತ್ತಿರಲ್ಲ, ನಿಮ್ಮ ಹಿಂದಿನವರು ಊಟ ಮಾಡುತ್ತಿರಲ್ಲ ಅವರು. ಈಗ ನೀವು ಬೀಸಿ ರೆಡಿಯಾಗಿ ಬಂದಿರ್ತೈತೆ, ಏನಾಗಿರ್ತದೆ? ಬಾವಿ ನೀರು ಜಕ್ಕೊಂಡು ಬಂದು, ಏನು ಮನೇಲಿ ಬಾವಿ ಇದ್ದ? ಎಲ್ಲೋ ಒಂದು ಜಾಗದಾಗ ತರ್ತಿರಲ್ಲ. ಅವರು ಎಷ್ಟು ದೂರ ತಕ್ಕ ಕಾಲ ನಡ್ಕೊಂಡು ಹೋಗ್ತಿದ್ರ ಪ್ರವಚನ ಕೇಳೋಕ್ಕೆ, ಧರ್ಮ ಮಾಡೋಕ್ಕೆ. ಎಲ್ಲಾದರೂ ಒಂದು ಪಂಚಕಲ್ಯಾಣ ಆಗ್ತದಂದ್ರೆ ಎಷ್ಟು ದೂರ ಹೋಗ್ತಿದ್ರಿ? ಇಲ್ಲಿಂದ ಬೆಳಗಾವ್ದಾಗ ಆಗ್ತದಂದ್ರೆ ನಡ್ಕೊಂಡು ಹೋಗ್ತಿದ್ರು. ವಿಜಯಪುರದಾಗ ಆಗ್ತದಂದ್ರೆ, ಸೋಲಾಪುರದಾಗ ಆಗ್ತದಂದ್ರೆ ಹೋಗೋಣಂತ ಹೋಗ್ತಿದ್ರ. ಈಗ ಎಲ್ಲ ವ್ಯವಸ್ಥೆ ಹೋಗಿದ. ಯಾಕೆ ಹಿಂಗಾತು ಅಂತಂದ್ರೆ ಟೈಮ್ ಎಲ್ಲಿಗೆ ಹೋತು ನಮ್ಮದು? ಅದೇ ಹೋಗ್ತದ. ಸೋಮಾರಿ ಕಟ್ಟೆ ಹಾಕ್ಕೊಂಡ್ರಿ, 3 ಗಂಟೆ ಆದ್ರೆ ಕಳೆದ್ರಿ ಒಂದು ಸೀರಿಯಲ್ ನೋಡೋಕೆ. ಅದಕ್ಕೆ ಅದೇನು ಫ್ರೀಯಾಗಿ ಬರಲ್ಲ. ಮತ್ತು ಅದಕ್ಕೆ ನಾವು ಇದಕ್ಕೆ ಒಂದು ಒಳ್ಳೆ ಕಾರ್ಯಕ್ಕೆ ಏನಾದ್ರು ಉಪಯೋಗ ಮಾಡೋಣ ಅಂದರೆ ಅವಕ್ಕಾಗಲ್ಲ. ಅದರ ಬದಲಿಗೆ ಒಂದೀಗ 25, 50, 60 ಲಕ್ಷ. ನಾವೊಂದು ಒಂದು ಊರಾಗ ಹೋಗಿದ್ದೆ. ಒಬ್ಬ ಯುವಕ ಹೇಳ್ತಿದ್ದ, ಮಹಾರಾಜರು ನೀವು ಬಂದಿದ್ದರೆ, ಮೊದಲೇ ಬಂದಿದ್ದರೆ ನಾನು 1.5 ಲಕ್ಷ ರೂಪಾಯಿ ನಂದು ಉಳಿತಿತ್ತು ಅಂತ. LED ಹಾಕಿದ 1.5 ಲಕ್ಷ ರೂಪಾಯಿ ಆಯ್ತು ಅಂತ. ಏನಂತಂದ? ಅದಕ್ಕೆ ನಾವು ನೀರು ಟ್ಯಾಂಕಿ ಮಾಡ್ಕೊಂಡಿದ್ರೆ ಏನಾಗ್ತಿತ್ತ? ನಿತ್ಯ ಪಾಪದಿಂದ ನಾವು ಬದುಕ್ತಿದ್ದವ. ಏನಾಗ್ತಿದ್ದವು?
ಕುಡಿಯೋಕ್ಕೆ ಶುದ್ಧ ನೀರು ಆತಿತ್ತು. ಅಂದ್ರೆ ನಮಗೆ ವಿಚಾರನೂ ಹಂಗೆ ಬರಲ್ರಿ. ಯಾಕೆಂದ್ರೆ ನನಗೆ ಪಾಪದ ಮೇಲೆ ಭಯ ಇಲ್ಲ, ಏನಿಲ್ಲ. ನಾನು ನೋಡಿದ್ದೀನಿ ಅಲ್ಲೇ ಒಬ್ಬರು ಜೈಪುರದಾಗ ಒಬ್ಬರು ಮನೆ ಮಾಡ್ಕೊಂಡು ಸಣ್ಣದು ಮನೆ ಜಾಗದಾಗ ಮನೆ ಮಾಡ್ಕೊಂಡ್ರ, ಗ್ರಂಥಾಲಯ ಮಾಡ್ಕೊಂಡಾರ, ಬ್ರಹ್ಮಚಾರಿ ಇದ್ದಾರೆ. ಇರಲಿ ಬಿಡ್ರಿ, ಒಂದು 5 ಅಡಿ ಜಾಗದ ಒಂದು 15 ಅಡಿ ಆಳ ಒಂದು ನೀರು ಟ್ಯಾಂಕಿ ಮಾಡ್ಕೊಂಡ್ರ. ಕುಡಿಯೋಕ್ಕೆ ಅಡುಗೆ ಮಾಡೋಕೆ ಆಗ್ತದೆ ಮಹಾರಾಜರೇ, ಅಷ್ಟು ಕೆಲಸ ಆಯ್ತು. ಅಂದ್ರೆ ನಮಗೆ ಬಾಕಿದಕ್ಕೆಲ್ಲ ನಾವು ಕಂಡುಹಿಡಿತೀವಿ, ಇನ್ನೊಬ್ಬರು ನಾವು ಅನುಕರಣೆ ಮಾಡ್ತೀವಿ. ಒಬ್ಬರ ಕಡೆ ಎಷ್ಟು ಅದಾವ, ಅವ್ರ ಕಡೆ ಎಷ್ಟು ಜೋಡಿ ಬಟ್ಟೆ ಅದಾವ, ನಮ್ಮ ಕಡೆ ಇಷ್ಟು ಅದಾವ, ಅದು ಪೂರ ಮಾಡ್ಕೊಳ್ಬೇಕು. ಅದು ಗೊತ್ತಾಗ್ತದೆ. ಅವ್ರ ಕಡೆ ಎಷ್ಟು ಗಾಡಿ ಅದಾವ, ನಮ್ಮ ಕಡೆ ತರ್ಕೊಡ್ಬೇಕು. ಇದೆಲ್ಲ ಗೊತ್ತಾಗ್ತದೆ ನಮಗೆ. ಒಟ್ಟಿನಲ್ಲಿ ನಮಗೆ ಪಾಪದಿಂದ ಭಯ ಹೋಗಿಬಿಟ್ಟಿದೆ ನೋಡ್ರಿ. ಅದಕ್ಕಾಗಿ ಯಾರಿಗೂ ನಮಗೂ ಯಾರಿಗೇನು ಹೇಳಬೇಕು ಅಂತೇಳೂ ಅನಿಸಲ್ಲ. ಸುಮ್ಮನೆ ಯಾವಾಗಾರು ಕೆಲವೊಂದು ಸರಿ ಭಾವನೆ ಆಗ್ತದೆ, ಒಬ್ಬಿಬ್ಬರು ಕಲ್ಯಾಣ ಮಾಡ್ಕೊತಾರೇನೋ ಮಾಡ್ಕೊಳ್ಳಿ ಬಿಡು ಅಂತ. ಇಲ್ಲದೇ ಇದ್ದರೆ ಏನಾಗ್ತದೆ ಅಂತಂದರೆ ಆಸಕ್ತಿ ಇಲ್ಲ, ಏನಿಲ್ಲ. ನಮ್ಮಲ್ಲೇ ಹೀಗೈತನ್ ಮಹಾರಾಜರೇ, ನಿಮ್ಮಲ್ಲಿದಂತ ಹೇಳಲ್ಲ, ಎಲ್ಲಿ ಹೋದ್ರೂ ಅದ. ಅಂದರೆ ಇವತ್ತಿನ ಸ್ಥಿತಿ ಅದೇ ಒಂದು 25-30 ವರ್ಷದ ಹಿಂದೆ ಅಭ್ಯಾಸ ಮಾಡಿದವರು, ಶಾಲೆಯನ್ನು ಕಲಿತವರು, ಓದಕ್ಕೆ ಬರೋರು ಭಾಳ ಕಮ್ಮಿ ಇದ್ರು. ಆದರೆ ಧರ್ಮದ ಕಡೆ ಬಹಳಷ್ಟು ನಾವು ನೋಡ್ತಿದ್ದವಲ್ಲ. ಚಿಕ್ಕವರಿದ್ದಾಗ ಎಷ್ಟು ದೂರ ಹೋಗ್ತಿರು, ಒಂದು ಸಣ್ಣದೊಂದು ಕತೆ ಹೇಳಿದ್ರು ಸಾಕ, ಎಷ್ಟು ಜನ ಸೇರ್ತಿರೋ. ಲೈಟ್ ಇಲ್ಲ, ಮೈಕ್ ಇಲ್ಲ, ಮಂಚಿಲ್ಲ, ಏನಿಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳಿದ್ರು ಕೇಳ್ತಿದ್ರು. ಈಗ ಎಲ್ಲ ವ್ಯವಸ್ಥೆ ಆಗೈತೆ, ಆದರೆ ಆಸಕ್ತಿ ಇಲ್ಲ, ಬ್ಯಾಡ ಆಗೈತೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಇದಾಗೈತೆ. ಅದಕ್ಕಾಗಿ ನಾವು ಇನ್ನೇನು ಹೇಳೋದು, ಮತ್ತು ಅದು ತಮ್ಮ ಬೇಕಾದ ಪಾಪ ಕಾರ್ಯಕ್ಕೆ ಬೇಕಾದದನ್ನೆಲ್ಲ ಹುಡುಕ್ತಾರೆ. ಅದು ಎಲ್ಲಿ ಸಿಗ್ತತ ಅಲ್ಲಿಂದ ಹುಡುಕಿ ತರ್ತಾರೆ. ಏನು ಗೊತ್ತಿರ್ತದೆ, ಅದನ್ನೆಲ್ಲ ಹುಡುಕ್ತಾರೆ. ಎಲ್ಲಿಂದ ಅದನ್ನೆಲ್ಲ ಗೊತ್ತಾಗ್ತದೆ. ಇದು ಮಾತ್ರ ನಮ್ಗೆ ಯಾಕೆ ಬರಲ್ಲ ಅಂದ್ರೆ, ಒಂದು ಗ್ರಂಥ ತೊಗೊಂಡು ಅಧ್ಯಯನ ಮಾಡೋರು ಇಲ್ಲಿ ನೋಡ್ರಿ. ನಮಗೇನು ಬೇಡಪ್ಪ ಗ್ರಂಥಕ್ಕಿಂತ ಮನೇಲಿ ಜಾಗ ಇಲ್ಲ ಅಂತ ಇಡಕ್ಕೆ, ಪಾಪ ಇಡಕ್ಕೆ ಜಾಗ ಐತಂತೆ. ಆದರೆ ಭಗವಂತರ ಹತ್ರ ನಾವು ಇಷ್ಟೇ ಕೇಳ್ತೀವಿ, ಗುರುಗಳ ಹತ್ರ, ಪ್ರಭು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬರಲಿ, ಎಲ್ಲರ ಕಲ್ಯಾಣ ಆಗಲಿ ಅಂಥೇಳಿ परम पूज संत शिरोमणि आचार्य भगवान विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।